ಯಾರ್ಯಾರು ಬರಬೇಕು, ಯಾರ್ಯಾರು ಬರಬಾರದು ಎನ್ನುವುದನ್ನೆಲ್ಲ ಸರಿ ಹೇಳ್ತೀಯ. ಕೊನೆಯದಾಗಿ ಹೇಳ್ತೀಯಲ್ಲ, ಹರ ಮತ್ತು ಮಾರ ಅಲ್ವೇ? ಆ ಹರ ಬರಬಾರದು. ಹರ ಅಷ್ಟದಿಕ್ಪಾಲಕರಲ್ಲಿ ಒಬ್ಬ, ತ್ರಿಮೂರ್ತಿಗಳಲ್ಲಿ ಒಬ್ಬ, ಅವ ಬರಬಾರದೆ. ಶಂಕರ ಬರಲೇಬಾರದು. ಇತ್ತೀಚೆಗೆ ಭಾರಿ ಸುದ್ದಿಯಲ್ಲಿದ್ದಾನೆ ಶಂಕರ. ನೋಡಿದ್ರು ಶಂಕರ ಹೌದೇ? ನಾನು ನೋಡಿದ ವಿಷಯ ಅಲ್ಲ, ಕೇಳಿದ ವಿಷಯ. ಆ ಶಂಕರ ತರುಣಿಯ ಪ್ರಾಂತ. ಹೌದಂತೆ? ನಿನಗೆಂತಲ್ಲ ಕೆಲವರು ಗೊತ್ತಿರಲಿಲ್ಲ. ವಾಯುದೇವ ಬಂದಿರುವಂತಹ ಸುದ್ದಿ. ವೃಂದ ಮಾಲಯನ ಅಂತ ಶಿವನು ತರುಣಿಯ ಪ್ರಾಂತ. ಇದರ ಅರ್ಥ ಅದೇ ಅಲ್ವಾ? ತರುಣಿಯ ಪ್ರಾಂತ. ಅಂತಹ ಶಿವ ಇಲ್ಲಿಗೆ ಬಂದ ಎಂದಾದ್ರೆ ಮೋಹಕವಾದ ನಿನ್ನ ರೂಪರಾಶಿಯನ್ನು ಕಂಡು ನಿನ್ನನ್ನು ಕಾಡದೆ ಬಿಡ್ಲಿಕ್ಕಿಲ್ಲ. ನೀನು ಅವನಿಗೆ ಏನಾದ್ರು ಹೇಳುದು, ಅವ ನಿನಗೆ ಏನಾದ್ರು ಹೇಳುದು. ನಾನೇನು ಹೇಳುವುದಿಲ್ಲ, ಅವ ಬೇಡ. ಸಮಸ್ಯೆ ಅದಲ್ಲ. ನನಗನ್ನಿಸುವುದು ಇದು ಸಾತ್ವಿಕವಾದಂತಹ ಪ್ರದೇಶ, ಸಾತ್ವಿಕವಾದಂತಹ ಕಾರ್ಯಕ್ರಮ. ಈ ಸಾತ್ವಿಕವಾದಂತಹ ಕಾರ್ಯಕ್ರಮಕ್ಕೆ ಜ್ಞಾನ ಸೂತ್ರ ಅಲ್ವೇ? ಜ್ಞಾನ ಅಂದ್ರೆ ಬೆಳಕಲ್ವೇ? ಬೇಡವೇ ಬೇಡ. ಅವ ತಾಮಸಿ. ಅವ ಅದನ್ನೇ ಈಗ ಅರ್ಥ ಆಯ್ತು ನನಗೆ. ಅವ ಇಲ್ಲಿಗೆ ಬರಬಾರದು. ಯಾಕೆ? ಇಲ್ಲಿ ವಿದ್ಯಾಧಿದೇವತೆಯ ಸ್ಥಾನಕ್ಕೆ ನಿನ್ನನ್ನು ಏರಿಸುವುದು. ವಿದ್ಯೆ ಎಂದು ಏನು? ಬೆಳಕು. ಇದು ಬೆಳಕಿನ ಕಾರ್ಯಕ್ರಮ. ಆ ಶಂಕರ ಯಾರು? ತಮೋ ಗುಣ ಸಂಪನ್ನ. ತಮಸ್ಸನ್ನು ಕತ್ತಲೆ ಅಲ್ಲವೇ? ಬೆಳಕಿನ ಕಾರ್ಯಕ್ರಮಕ್ಕೆ ಕತ್ತಲೆಯನ್ನು ಆಹ್ವಾನಿಸಬಹುದ ನಾವು? ಆ ನೆಲೆಯಲ್ಲಿ ಬೇಡ. ಆದ್ದರಿಂದ ಏನೇ ಇರಲಿ, ಸುಸಂಬದ್ಧವಾಗಿ ನಡೆಯುವ ಕಾರ್ಯಕ್ರಮವನ್ನು ಅವನಿಂದ ಕೆಡುತ್ತದೆ ಎಂದಾದರೆ ಅವನನ್ನು ಯಾಕೆ ಕರೆಸಬೇಕು? ಆದ್ದರಿಂದ ವೃಂದಮಾಲಯನ ಅಂತ ಶಿವನು ತರುಣಿಯ ಪ್ರಾಂತ ಕಂಡರೆ ನಿನ್ನನ್ನು ಕಾಡದೆ ಬಿಡನು. ಆದ್ದರಿಂದ ಶಿವನಿಗೆ ಇಲ್ಲಿ ಆಮಂತ್ರಣ ಇಲ್ಲ. ಅವ ಬೇಡ, ಅವ ಬೇಡ ಸರಿ. ಆದ್ರೆ ಮಾರೇ ಯಾಕೆ ಬೇಡ? ನಿನ್ಗೆ ಗೊತ್ತಿಲ್ಲ. ನಾನು ಆಗಬಹುದು ಅಂತ ಭಾವಿಸಿದ್ದೆ. ಇತ್ತೀಚೆಗೆ ತಲೆಗೆ ಏರಿದ್ದು ಅಂದ್ರೆ ಅಷ್ಟಿಷ್ಟಲ್ಲ ಅವನಿಗೆ. ಮತ್ತು ಗಂಡ ತಾಯಿಯನ್ನು ತಲೆ ಕುಣಿವಾರ್ತಿಯಲ್ಲಿ ಲೋಕದಲ್ಲಿ ಉಳಿದವರು ಯಾರೂ ಲೆಕ್ಕವೇ ಅಲ್ಲ. ನಾನೊಬ್ಬ ಸರ್ವ ಸಮರ್ಥ ಎನ್ನುವಂತ ಅಹಂಕಾರ ಅವನಿಗೆ. ಗಂಡ ತಾಯಿಯನ್ನು ತಲೆ ಕುಣಿಯುವ ಅರ್ಥಿಯಲ್ಲಿ, ಜೊತೆಗೆ ಗಂಡು ತಾಯಿಯನ್ನು ತಲೆ ಕುಣಿಯುವ ಅರ್ಥಿಯಲ್ಲಿ ಆ ಮನ್ಮಥ ಪಂಚಶರವನ್ನು ಹೊಂದಿರುವ. ಹೌದಾ? ಅದರಿಂದ ಅಶೋಕ ಶ್ರುತನ ನವಮನಿಕ ನೀಲಾಂತಲ ಈ 5 ಶರಗಳನ್ನು ಹೊಂದಿದ ಮನ್ಮಥ ಇಲ್ಲಿಗೆ ಬಂದ ಅಂತಾದ್ರೆ ಸುಮ್ಮನೆ ಬಂದು ಹೋಗುವುದಿಲ್ಲ. ಬಂದು ಸುಮ್ಮನೆ ಕೂತ್ಕೊಳ್ಳುವುದೂ ಇಲ್ಲ. ತನ್ನ ಕೈಯಲ್ಲಿರುವಂತಹ ಕುಸುಮ ಶರವನ್ನು ಪ್ರಯೋಗಿಸಬಹುದು. ಇದು ಸಾತ್ವಿಕ ಸಭೆ. ನೋಡಿಯ ನಮ್ಮ ಇಡೀ ಸಭೆಯನ್ನು ಎಲ್ಲಾದ್ರೂ ಒಬ್ಬರಾದರೂ ಅಸಭ್ಯ ರೀತಿಯ ವರ್ತನೆಯನ್ನು ಮಾಡ್ತಾರ? ಅಂತಹ ಸಭೆಗೆ ಈ ಪುಂಡ ಬಂದ ಎಂದಾದರೆ, ತನ್ನ ಕೈಯಲ್ಲಿರುವಂತಹ ಕುಸುಮ ಶರವನ್ನು ಕೊಟ್ಟ ಎಂದಾದರೆ, ಎಲ್ಲೋ ಇರುವಂತ ಗಂಡು, ಎಲ್ಲೋ ಇರುವಂತ ಹೆಣ್ಣು ಅರೆ ಕ್ಷಣದಲ್ಲಿ ಪರಿಚಯ ಆಗಿ ಅಲ್ಲಿಂದ ಎಲ್ಲೋ ಹೊರಟು ಬಿಡ್ತಾರೆ. ನಮ್ಮ ಸಭೆ ಹೋಗ್ತದೆ. ಆದ್ದರಿಂದ ಇಲ್ಲಿ ಮಾರನಿಗೂ ಹರನಿಗೂ ಅವಕಾಶ ಇಲ್ಲ. ಅವರಿಬ್ಬರನ್ನು ಹೊರತುಪಡಿಸಿ ಉಳಿದವರೆಲ್ಲರಿಗೂ ಕರೆಸೋಣ. ನಮ್ಮ ಈ ಸತ್ಯಲೋಕ ಶೃಂಗರಿಸಲ್ಪಡಲಿ. ವಿಶೇಷವಾಗಿರುವಂತಹ ಗಾಯನ ನಾಟ್ಯಗಳು ಇಲ್ಲಿ ನಡೆಯಬೇಕು. ಗಾಯನ ವಾದನಗಳು, ಒಳ್ಳೆ ಗಾಯಕರನ್ನು ಕರೆಸೋಣ. ಎಷ್ಟೇ ದೂರ ಇರಲಿ. ಮತ್ತೆ ವಾದ್ಯದವರು ಹಾಗೆ ಒಳ್ಳೆ ವಾದ್ಯದವರು ಬೇಕು. ಅಂತಂತ ಒಳ್ಳೆ ವಾದಕರನ್ನು, ಗಾಯಕರನ್ನು, ನರ್ತಕರನ್ನು ಆಮಂತ್ರಿಸ್ತೇನೆ. ಮಂದಿಗಳೆಲ್ಲ ಬಂದು ಸೇರಲಿ. ಅವರೆಲ್ಲ ಬಂದು ಸೇರಿದ ಬಳಿಕ ಮುಹೂರ್ತ ಒದಗಿದ ಮೇಲೆ ನಿನ್ನನ್ನು ಪಟ್ಟಕ್ಕೆ ಏರಿಸುತ್ತೇನೆ. ಗಂಡೆಯ
ಹೌದಾ? ನಮ್ಮ ಸತ್ಯಲೋಕವೇ ಹೌದಾ ಎನಿಸುವಷ್ಟು ಬದಲಾವಣೆ. ನಿಜವಾಗಿ ನೋಡು, ಓಷ್ಟು ದೂರದಿಂದ ಸ್ವಾಗತಕ್ಕಾಗಿ ಎಂತಹ ಸಿದ್ಧತೆ ಆಗಿದೆ. ಬರುವವರನ್ನು ಸ್ವಾಗತಿಸುವುದಕ್ಕೆ ಅಲ್ಲದೆ ದೂರದಿಂದಲೂ ವಿಶೇಷವಾಗಿರುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಶೃಂಗರಿಸಿದ್ದಾರೆ. ತಳಿರು ತೋರಣಗಳಿಂದ ಶೃಂಗರಿಸಲ್ಪಟ್ಟಿದೆ ಪುರ. ಜೊತೆಗೆ ಇದರಲ್ಲಿ ಹೀಗಿರ್ಲಿಲ್ಲ, ಇವತ್ತೇ ಹಾಗಲ್ಲ, ಬಣ್ಣವೂ ಹೀಗಿರ್ಲಿಲ್ಲ, ಇಲ್ಲವೇ ಇಲ್ಲ, ಸಂಪೂರ್ಣ ಬದಲಾವಣೆ. ಯಾಕೆ ಗೊತ್ತಾ? ವಿಶ್ವಕರ್ಮನಿಂದ ಶೃಂಗರಿಸಲ್ಪಟ್ಟಂತಹ ಕಂಬ ಅದು. ಮುತ್ತು ರತ್ನ ವಜ್ರ ವೈಢೂರ್ಯಾದಿ ಸುವಸ್ತುಗಳಿಂದ ಈ ಪುರವನ್ನು ಶೃಂಗರಿಸಿದ್ದಾನೆ. ಸತ್ಯಲೋಕದ ವೈಭವ, ಸತ್ಯಲೋಕದ ಮೆರಗು ಇನ್ನಷ್ಟು ಹೆಚ್ಚಿದೆ. ನೋಡು, ಮಹಾ ವಿಚಿತ್ರಗಳನ್ನು ನೋಡು. ರತ್ನದ ಗೊಂಡೆಗಳು ಅಲ್ಲಲ್ಲಿ ಕಾಣಿಸಿಕೊಳ್ಳುವಂತಹ ರತ್ನದ ಗೊಂಡೆಗಳನ್ನು ನೋಡು. ಅದು ವಿಶೇಷ ಅಲ್ಲ. ಬಾಯಲ್ಲಿ ನೋಡೆ, ವಿಶ್ವಕರ್ಮ ಎಷ್ಟು ಚೆನ್ನಾಗಿ ಚಿತ್ರಿಸಿದ್ದಾರೆ ಅಂತ ನೋಡು. ಅದನ್ನೇ ನೋಡ್ತಾ ಇದ್ದೀನಿ. ಎಲ್ಲರೂ ಈಗಾಗಲೇ ಬಂದು ಸೇರಿದ್ದಾರೆ ಅಂತ ನನಗೆ ಅನಿಸ್ತಾ ಇರೋದು. ಸೇರಿದ್ದಾರೆ. ಶ್ರೀಮನ್ನಾರಾಯಣ ಅಲ್ಲಿ ಗೋಡೆ ಮೇಲೆ ಕಾಣಿಸ್ತಾ ಇದ್ದಾನಲ್ಲ, ಅವನೇ ಗೋಡೆ ನಾರಾಯಣ. ಹೌದು. ಅಂದ್ರೆ ಆ ಗೋಡೆಯ ಮೇಲೆ ವಿಶ್ವಕರ್ಮ ನಾರಾಯಣನ ಚಿತ್ರವನ್ನು ಚಿತ್ರಿಸಿದ್ದಾನೆ. ನಿಜವಾಗಿಯೂ ಸ್ವಲ್ಪ ಈ ಕಡೆ ನೋಡಿ. ಯಾರು ಹೇಳು? ಕೈಯಲ್ಲಿ ಯಾವುದೋ ಒಂದು ಆಯುಧವನ್ನು ಹಿಡಿದಿದ್ದಾನೆ. ವಜ್ರಾಯುಧ ಅದು. ಐರಾವತವನ್ನು ಏರಿ ಶಕ್ತಿ ಸಹಿತ ಕುಳಿತಿರುವಂತಹ ಇಂದ್ರನ ಚಿತ್ರ. ದೇವೇಂದ್ರ ಈ ಕಡೆ ಯಾರೇ ಇಲ್ಲಿಯೂ ಬ್ರಹ್ಮ, ಅಲ್ಲಿಯೂ ಬ್ರಹ್ಮ, ಇಲ್ಲಿಯೂ ಬ್ರಹ್ಮ. ಇದು ಬಹುಶಃ ಗೋಡೆ ಬ್ರಹ್ಮ. ಗೋಡೆ ಮೇಲೆ ಬ್ರಹ್ಮ ಆಯ್ತಲ್ಲ, ಬ್ರಹ್ಮನ ಮೇಲೆ ಗೋಡೆ ಆಗಲಿಲ್ಲ. ಅಂದ್ರೆ ನಮ್ಮ ಚಿತ್ರವನ್ನು ಚಿತ್ರಿಸಿದ್ದಾರೆ ವಿಶ್ವಕರ್ಮ. ಬಹಳ ಸುಂದರವಾಗಿ ಚಿತ್ರಿಸುವುದಷ್ಟೇ ಅಲ್ಲ, ಸುಂದರವಾಗಿ ಅಲಂಕರಿಸಿದ್ದಾನೆ. ನೋಡು, ಆ ಬ್ರಹ್ಮನ ಚಿತ್ರದತ್ತ ಹಾರಾಡುತ್ತಿರುವಂತಹ ದುಂಬಿಗಳನ್ನು ನೋಡು. ನಿಜವಾಗಿ ಮಲ್ಲಿಗೆ ದಂಡೆಯೇ ಅಂದಿದೆಯೋ ಎಂದು ಭಾವಿಸಿ ಶೃಂಗಗಳು ಸುತ್ತಲೂ ಹಾರಾಡುತ್ತಾ ಇವೆ. ಸ್ವಲ್ಪ ಈಚೆ ನೋಡು. ಅಲ್ಲದೆ ಹೊಟ್ಟೆ ಬಂದವರು ನೋಡುವುದಾಗ್ತದೆ. ಅಂದ್ರೆ ಕುಬೇರವನ್ನು ಕುರಿತಂತೆ ಕಾಣಿಸ್ತಾ ಇದೆ. ಜ್ವಾಲೆ ಅಂತ ತೇಜಸ್ಸು. ಅಗ್ನಿಯಾದ ಈತ ವರುಣ, ಅಗ್ನಿ ವರುಣ ವಾಯು ನಿರತಿ. ಬ್ರಹ್ಮದೇವರೇ, ಅವರನ್ನೆಲ್ಲ ನೋಡಿದ್ದ ಇತ್ತು. ಇವ ಯಾರು ಇಷ್ಟು ಚಂದ ಇದ್ದಾರೆ? ಕೆಡಿಸುವ ಆದ್ದರಿಂದ ಮನ್ಮಥನಿಗೆ ಸತ್ಯಲೋಕದಲ್ಲಿ ಸ್ಥಾನ ಇಲ್ಲ. ಮೊದಲೇ ಉದ್ಘೋಷಿಸಿದ್ದೇನೆ. ಮೇಲಾಗಿ ವಿಶ್ವಕರ್ಮನಿಗೂ ನಾನು ತಿಳಿಸಿದ್ದೆ, ಆ ಚಿತ್ರ ಇಲ್ಲಿ ಇರಬಾರದು ಎಂದು. ಆದರೂ
ಮಾತ್ರ ಮನ್ಮಥನ ಚಿತ್ರಕ್ಕೂ ಇಲ್ಲಿ ಸ್ಥಾನ ಇಲ್ಲ. ಚಂದದ ಚಿತ್ರ ಆಗಿ ನೋಡ್ಯಾ, ನನ್ನ ಚಿತ್ರ ನೋಡಿದ್ರೆ ನಿನ್ನ ಮನಸ್ಸು ಹೀಗೆಲ್ಲ ಇರ್ತದೆ. ನಿಮಗೆ ಇಷ್ಟು ಸಿಟ್ಟು ಬಂದದ್ದು ಯಾಕೆ ಅಂತ ಗೊತ್ತಾಗಲಿಲ್ಲ ನನಗೆ. ಅವನು ಇರಬಾರದು ಎಂದು ಅವನ ಚಿತ್ರ ನೋಡಿದ್ರೆ ನಿನಗೇ ಹೀಗೆ ಅನಿಸ್ತದೆ, ಉಳಿದವರಿಗೆ ಇನ್ನು ಹೇಗೇಗೋ ಅನಿಸ್ಬೋದು. ಆದ್ದರಿಂದ ಆ ಚಿತ್ರವು ಇರಬಾರದು. ಅದನ್ನು ಕೆಳಗಿ ಕಾಲಿಂದ ತುಳಿದು ತುಡಿಗೈದಿದ್ದೇನೆ. ಮನಸ್ಸು ಕೆಟ್ಟಿ ಹೋಯ್ತು. ನೀವೀಗ ಸಮಾಧಾನ ಆಗಲೇಬೇಕು. ಸಿಟ್ಟು ಶಾಂತ ಆಗಬೇಕು. ಕಾರ್ಯಕ್ರಮದ ರೂವಾರಿಗಳು ನೀವು ಹೋದಾಗ ನೀವು ಸಿಟ್ಟು ಮಾಡಿಕೊಂಡ್ರೆ ಕಾರ್ಯಕ್ರಮ ಸರಿ ಆಗ್ತದ? ನಮ್ಮ ಕಾರ್ಯಕ್ರಮ ಹಾಳಾಗುವ ಹಾಗೆಂದು ಈಗಲೇ ನೀನು ಪಟ್ಟ ಮಂದಿ ಇರುವುದಲ್ಲ. ಎಲ್ಲರೂ ಬಂದು ಸೇರಿದ್ದಾರ ನೋಡುವಲ್ಲೇ. ಬಹುತೇಕ ಬಂದು ಸೇರ್ತಾ ಇದ್ದಾರೆ. ಅದರಲ್ಲಿ ಎಲ್ಲಲ್ಲಿ ಹಿಂದೆ ಎಲ್ಲೂ ಯುದ್ಧ ಕಾಣಿಸುವುದಿಲ್ಲ, ಮುಂದೆ ಒಂದೇ ತಾಸರ ಹಾಗೆ ಕಾಣಿಸ್ತದೆ. ಯಾಕೆ ಗೊತ್ತಾ? ಮೊದಲು ಬಂದವರ ಹತ್ತಿರ ಹೇಳಿ ಕಳಿಸಿದ್ದಿರ್ಬೇಕು. ಕಾರ್ಯಕ್ರಮ ಶುರುವಾಗುವುದಕ್ಕೆ ತಡ ಆಗ್ತದೆ, ಒಂದು ಸ್ಥಳ ಇಟ್ಕೊಂಡಿದ್ದೀವಿ ಅಂತ ಹೇಳಿ ಕಳಿಸದಿರ್ಬೇಕು. ಹಾಗಾಗಿ ಇಟ್ಕೊಂಡಿದ್ದಾರೆ. ಒಂದು ಸೇರಬೇಕಾದಂತವರೆಲ್ಲ ಬಂದು ಸೇರಲಿ, ಮುಹೂರ್ತ ಸನ್ನಿಹಿತ ಆಗಲಿ. ನಿನ್ನನ್ನು ಪಟ್ಟಕ್ಕೆ ಏರಿಸ್ತೇನೆ.